ಸ್ಟ್ಯಾಟಿಸ್ಟಿಕ್ಸ್ ಬೇಕು ನಮಗೆ. ಹೌದು. ಒಟ್ನಲ್ಲಿ ಈ ಮತದಾನ ಆದ ಬಳಿಕ ಎಲ್ಲರ ಚಿತ್ತ ಎಲ್ಲಿರುತ್ತೆ ಅಂದ್ರೆ ಚುನಾವಣೋತ್ತರ ಸಮೀಕ್ಷೆ ಅತ್ತ. ಕಾರಣ ಅಲ್ಲೊಂದು ಎಕ್ಸಾಕ್ಟ್ಲಿ ಫಲಿತಾಂಶ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇರುತ್ತೆ. ಹಾಗಾಗಿ ಈ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಏನಾಗಿತ್ತು ಆ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರುನಾಡಿನ ಉಪಸಮರ ಗೆಲ್ಲೋದ್ಯಾರು? ಕರುನಾಡಿನ ಉಪಚುನಾವಣೆಯ ಹಗ್ಗ ಜಗ್ಗಾಟದಲ್ಲಿ ಯಾರು ಗೆಲ್ತಾರೆ? ಚನ್ನಪಟ್ಟಣಕ್ಕೇರೋರು ಯಾರು? ಸಂಡೂರಿನ ಭಾಗ್ಯವಂತರು ಯಾರಾಗ್ತಾರೆ? ಶಿಗ್ಗಾವಿ ಕ್ಷೇತ್ರ ಕಬ್ಜಾ ಮಾಡಿಕೊಳ್ಳೋರು ಯಾರೆಂಬ ನಡೆದ ಲೆಕ್ಕಾಚಾರ ಜೋರಾಗಿತ್ತು. ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ನಡೆದಿದ್ದು ಮತದಾರ ಪ್ರಭುವಿನ ಮನದಾಳ ಸಮೀಕ್ಷೆಯ ಮೂಲಕ ಗೊತ್ತಾಗಿದೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ವಿಜಯ ಪತಾಕೆ ಹಾರಿಸೋರು ಯಾರು? ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೆದಿತ್ತು. ಸದ್ಯ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಪಕ್ಷಾಂತರ ಮಾಡಿದ ಯೋಗೇಶ್ವರ್ಗೆ ಸೋಲು ಸಾಧ್ಯತೆ ಎನ್ನಲಾಗ್ತಿದೆ. ಭದ್ರಕೋಟೆಯನ್ನ ಭೇದಿಸಲು ಬಿಡದೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಕರ್ನಾಟಕ ಉಪ ಚುನಾವಣೆ ಸಮೀಕ್ಷೆ ಕ್ಷೇತ್ರ ಚನ್ನಪಟ್ಟಣ. ಗೊಂಬೆನಾಡಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿಜಯ ಪತಾಕೆ ಹಾರಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಎನ್ಡಿಎ ಅಭ್ಯರ್ಥಿ ನಿಖಿಲ್ಗೆ 45% ಮತ ಬರಲಿದ್ದು, ಕಾಂಗ್ರೆಸ್ನ ಯೋಗೇಶ್ವರ್ 41% ಮತ ಸಿಗಲಿದೆ ಎಂದು ಅಂದಾಜಿಸಲಾಗಿದೆ. ಸಂಡೂರು ಯಾರ ಪಾಲಾಗುತ್ತೆ? ಸಂಡೂರು ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಗೆಲುವಿಗಾಗಿ ಜಟಾಪಟಿ ನಡೆದಿತ್ತು. ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಂಗೆ ವಿಜಯಲಕ್ಷ್ಮಿ ಒಲಿಯುತ್ತಾಳೆ ಅಂತ ಹೇಳಲಾಗ್ತಿದೆ. ಬಂಗಾರು ಹನುಮಂತು ವಿರುದ್ಧ ಅನ್ನಪೂರ್ಣ ಅಧಿಕಾರ ಹಿಡಿಯಲಿದ್ದಾರೆ ಎನ್ನಲಾಗ್ತಿದೆ. ಕ್ಷೇತ್ರ ಸಂಡೂರು ಕ್ಷೇತ್ರದಲ್ಲಿ ಅನ್ನಪೂರ್ಣ ಹಾಗೂ ಬಂಗಾರು ಹನುಮಂತು ನಡುವೆ ಬಿಗ್ ಫೈಟ್ ನಡೆದಿತ್ತು. ಆದರೆ ಸಮೀಕ್ಷೆಯ ಪ್ರಕಾರ ಅನ್ನಪೂರ್ಣಗೆ 43% ಮತ ಸಿಗಲಿದ್ದು, ಬಂಗಾರು ಹನುಮಂತುಗೆ 40% ಮತ ಸಿಗಲಿದೆ ಎಂದು ಸಮೀಕ್ಷೆ ಹೇಳುತ್ತಿದೆ. ಶಿಗ್ಗಾವಿ ಕಬ್ಜಾ ಮಾಡೋರು ಯಾರು? ಬೊಮ್ಮಾಯಿಯಿಂದ ತೆರವಾದ ಜಾಗಕ್ಕೆ ನಡೆದ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಜಟಾಪಟಿ ಜೋರಾಗಿತ್ತು. ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ಗೆ ಗೆಲುವು ಕಠಿಣ ಎನ್ನಲಾಗ್ತಿದೆ. ಸಮೀಕ್ಷೆಯ ಪ್ರಕಾರ ಭರತ್ ಬೊಮ್ಮಾಯಿ ಜಯಗಳಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಕ್ಷೇತ್ರ ಶಿಗ್ಗಾವಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಜಯಭೇರಿ ಸಾಧ್ಯತೆ ಇದೆ. ಮಾಜಿ ಸಿಎಂ ಬೊಮ್ಮಾಯಿ ಪುತ್ರನಿಗೆ ಗೆಲುವು ಸಿಗಲಿದೆ ಎಂದು ಅಂದಾಜಿಸಲಾಗಿದೆ. ಭರತ್ ಬೊಮ್ಮಾಯಿಯನ್ನ ಅಖಾಡಕ್ಕೆ ಇಳಿಸುವ ಮೂಲಕ ಬಿಜೆಪಿ ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಾಗ್ತಿದೆ. ಬಿಜೆಪಿಗೆ 47% ಮತ ಸಿಗಲಿದ್ದು, ಕಾಂಗ್ರೆಸ್ಗೆ 41% ವೋಟ್ ಸಿಗಲಿದೆ ಅಂತ ಹೇಳಲಾಗ್ತಿದೆ. ಉಪಚುನಾವಣೆಯ ಹಗ್ಗ ಜಗ್ಗಾಟದಲ್ಲಿ ಯಾರು ಜಯಗಳಿಸಲಿದ್ದಾರೆ, ಯಾರು ಕ್ಷೇತ್ರವನ್ನ ಉಳಿಸಿಕೊಡ್ತಾರೆ ಅನ್ನೋದು ಸಮೀಕ್ಷೆಯ ಮೂಲಕ ಗೊತ್ತಾಗಲಿದೆ. ಆದರೆ ಫೈನಲ್ ರಿಸಲ್ಟ್ನಲ್ಲಿ ಏನಾಗಲಿದೆ ಅಂತ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಎಕ್ಸಿಟ್ ಎಕ್ಸಾಕ್ಟ್ ಪೋಲ್ಗಳು ಆಗ್ತಾ ಇಲ್ಲ. ಅದರಲ್ಲೂ ಕಳೆದ ಲೋಕಸಭಾ ಚುನಾವಣೆ ಹಾಗೆ ಬೇರೆ ರಾಜ್ಯಗಳಲ್ಲಿ ನಡೆದ ಚುನಾವಣೆ ವಿಚಾರದಲ್ಲಿ ಬಂದ ಫಲಿತಾಂಶಕ್ಕೂ ಎಕ್ಸಿಟ್ ಪೋಲ್ಗಳು ನುಡಿದಿದ್ದ ಭವಿಷ್ಯಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇತ್ತು. ಹೀಗಾಗಿ ಈ ಬಾರಿ ಎಕ್ಸಿಟ್ ಪೋಲ್ನಲ್ಲಿ ಕೊಟ್ಟಿರುವ, ಅದರಲ್ಲೂ ನಮ್ಮ ರಾಜ್ಯದ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿರುವ ತೀರ್ಮಾನ ಏನಿದೆ ಅದೇ ಸತ್ಯವಾಗುತ್ತಾ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಅದೀಗ. ಹಾಗಾಗಿ ಎಕ್ಸಿಟ್ ಪೋಲ್ಗಳ ವಿಚಾರದಲ್ಲೂ ಕೂಡ ಒಂದು ಸತ್ವ ಪರೀಕ್ಷೆ ನಡೆದು ಹೋಗುತ್ತೆ ಅಂತ ಹೇಳಿ. ಇನ್ನು ಬೊಂಬೆ ನಾಡಿನಲ್ಲಿ ಪಟ್ಟ ಯಾರಿಗೆ? ಒಂದು ಕಡೆ ಅಭ್ಯರ್ಥಿಗಳಿಗೆ ಫಲಿತಾಂಶದ ಲಬ್ಡಬ್ ಶುರುವಾಗಿದೆ. ಇನ್ನು ಕಾರ್ಯಕರ್ತರಲ್ಲಿ ಗೆಲ್ಲೋರು ಯಾರು ಅನ್ನೋ ಟೆನ್ಷನ್ ಆಗಿದೆ. ಆ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಎಲ್ಲರ ಚಿತ್ತ ಚನ್ನಪಟ್ಟಣ ಮಹಾ ಫಲಿತಾಂಶದತ್ತ. ಚುನಾವಣೆಯಲ್ಲಿ ಯಾರಿಗೆ ಸಿಹಿ ಕಹಿ ಯಾರಿಗೆ? ನಿಖಿಲ್ ವರ್ಸಸ್ ಯೋಗೇಶ್ವರ್ ಯಾರಿಗೆ ಪಟ್ಟ? ಎಸ್,
ರಾಜ್ಯದಲ್ಲಿ 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಘೋಷಣೆ ಆದಾಗಿನಿಂದ ಚನ್ನಪಟ್ಟಣ ಕ್ಷೇತ್ರ ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸಿತ್ತು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ತೆರವಾಗಿದ್ದ ಸ್ಥಾನಕ್ಕೆ ಎನ್ಡಿಎ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ನಿಲ್ತಾರೆ ಅಂತಲೇ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಸಿಪಿವೈಗೆ ಟಿಕೆಟ್ ತಪ್ಪಿದ್ದರಿಂದ ಕಾಂಗ್ರೆಸ್ಗೆ ಜಂಪ್ ಆಗಿ ಟಿಕೆಟ್ ಪಡೆದು ಅಭ್ಯರ್ಥಿಯಾದರು. ಈತ ಎನ್ಡಿಎ ಅಭ್ಯರ್ಥಿಯಾಗಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದ್ರು. ಘಟಾನುಘಟಿಗಳಿಂದ ಅಬ್ಬರದ ಪ್ರಚಾರ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಬೇಕು ಅಂತ ತಾತ ಎಚ್.ಡಿ. ದೇವೇಗೌಡ ಹಾಗೂ ತಂದೆ ಕುಮಾರಸ್ವಾಮಿ ಪಣ ತೊಟ್ಟು ಭರ್ಜರಿ ಪ್ರಚಾರ ಮಾಡಿದ್ರು. ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿ ಭರ್ಜರಿ ಮತ ಭೇಟಿ ಮಾಡಿದ್ರು. ಪತಿಯ ಗೆಲುವಿಗಾಗಿ ಪತ್ನಿ ರೇವತಿ ಕೂಡ ಮತ ಭೇಟಿಗೆ ಇಳಿದಿದ್ರು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಪರ ಕಾಂಗ್ರೆಸ್ ಸರ್ಕಾರದ ಘಟಾನುಘಟಿ ಲೀಡರ್ಗಳೇ ಪ್ರಚಾರ ನಡೆಸಿದ್ರು. ಸಿಎಂ ಸೇರಿದಂತೆ ಡಿಸಿಎಂ ಮತ ಶಿಕಾರಿಗೆ ಇಳಿದಿದ್ರು. ಚನ್ನಪಟ್ಟಣದಲ್ಲಿ ಸಚಿವ ಜಮೀರ್ ಅಹಮದ್ ಕುಮಾರಸ್ವಾಮಿಗೆ ಕರಿಯ ಅಂದಿದ್ದು ಹೊಡೆತ ಕೊಡುತ್ತಾ ಇಲ್ವಾ ಅನ್ನೋದು ಫಲಿತಾಂಶದ ಬಳಿಕ ಗೊತ್ತಾಗಲಿದೆ. ಕೆಲವೇ ಹೊತ್ತಲ್ಲಿ ಯಾರಿಗೆ ಗೆಲುವು ಯಾರಿಗೆ ಸೋಲು ಅನ್ನೋದು ತಿಳಿಯಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಭ್ಯರ್ಥಿಗಳು ಸಹಜವಾಗಿ ಕುತೂಹಲ ಇರುತ್ತೆ. ಹೀಗಾಗಿ ಮತ ಎಣಿಕೆ ಕೇಂದ್ರದತ್ತ ಅಭ್ಯರ್ಥಿಗಳು ಕೂಡ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಂಗಾರು ಹನುಮಂತ ಅವ್ರು ಬಂದಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ ಅದರ ವಿಜುವಲ್ಸ್ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುಂಚೆ ಈ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ನ ಕಾವು ಯಾವ ರೀತಿ ಇತ್ತು, ಚುನಾವಣಾ ಅಖಾಡದಲ್ಲಿ ಆದ ಅಬ್ಬರದ ಮತ ಪ್ರಚಾರ ಯಾವ ರೀತಿ ಇತ್ತು, ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತದಾರರು ಗಮನವನ್ನ ಕೊಟ್ಟು ಮತವನ್ನ ಚಲಾವಣೆ ಮಾಡುವ ಸಾಧ್ಯತೆ ಇದೆ, ಒಟ್ಟಾರೆಯಾಗಿ ಸಂಡೂರಿನ ಗ್ರೌಂಡ್ ಹೇಗಿತ್ತು, ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಗಣಿನಾಡಲ್ಲಿ ಕಮಲ ಅರಳಿಸುತ್ತಾರ ಗಣಿಧಣಿ. ಭದ್ರಕೋಟೆ ಭದ್ರ ಮಾಡಿಕೊಳ್ಳುತ್ತಾ ಕಾಂಗ್ರೆಸ್. ಸುಡು ಸುಡು ಬಿಸಿಲು, ರಣಕಣದಲ್ಲಿ ವಾಗ್ಯುದ್ಧದ ಜೊತೆ ಆಕ್ರೋಶದ ಸುರಿಮಳೆ. ಮಾತಿನ ಯುದ್ಧ ನಡೆಸಿದ್ದ ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ರಿಸಲ್ಟ್ ಏನಾಗಲಿದೆ ಅನ್ನೋ ಟೆನ್ಷನ್ ಜೊತೆಗೆ ಕುತೂಹಲ ಕೂಡ ಹೆಚ್ಚಾಗಿದೆ. ಗೆದ್ದು ಬೀಗಲು ಅಭ್ಯರ್ಥಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಕಾತರಕ್ಕೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ. ಅನ್ನಪೂರ್ಣ ವರ್ಸಸ್ ಬಂಗಾರು ಹನುಮಂತು ಫೈಟ್. ಸಂಡೂರು ಕ್ಷೇತ್ರದಲ್ಲಿ ಕಮಲ ಅರಳಿಸೋ ಪಣ ತೊಟ್ಟಿರುವ ಜನಾರ್ದನ್ ರೆಡ್ಡಿ ಬಂಗಾರು ಹನುಮಂತು ಪರವಾಗಿ ಮಿಂಚಿನ ಸಂಚಾರ ನಡೆಸಿದ್ರು. ಈತ ಸ್ವಕ್ಷೇತ್ರವನ್ನ ಬೇರೆಯವರ ಪಾಲಾಗಲು ಬಿಡಬಾರದು ಅಂತ ತುಕಾರಾಂ ಪತ್ನಿ ಅನ್ನಪೂರ್ಣ ಅವರನ್ನ ಗೆಲ್ಲಿಸಲು ಪತಿ ಶತ ಪ್ರಯತ್ನ ಮಾಡಿದ್ದಾರೆ.